ಓಂ ಶಾಂತಿ. ಮುರಳಿಯ ದಿನಾಂಕ 17/6/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾದರೆ ಪ್ರತಿ ಪ್ರಕಾರದ ಪಥ್ಯ ಮಾಡಿ ಹೂಗಳಾಗಲು ಪವಿತ್ರರ ಕೈಯಿಂದ ತಯಾರಿಸಲ್ಪಟ್ಟ ಶುದ್ಧ ಭೋಜನವನ್ನು ಸ್ವೀಕಾರ ಮಾಡಿರಿ. ಪ್ರಶ್ನೆ: ತಾವು ಮಕ್ಕಳು ಈಗ ಇಲ್ಲಿಯೇ ಯಾವ ಅಭ್ಯಾಸ ಮಾಡುತ್ತೀರಾ? ಅದು 21 ಜನ್ಮಗಳವರೆಗೆ ಇರುವುದು. ಉತ್ತರ: ಸದಾ ತನುವಿನಿಂದ ಮನಸ್ಸಿನಿಂದ ಆರೋಗ್ಯವಾಗಿರುವಂತಹ ಅಭ್ಯಾಸವನ್ನು ತಾವು ಇಲ್ಲಿಂದಲೇ ಮಾಡುತ್ತೀರಾ. ತಾವು ದದೀಚಿ ಋಷಿ ಮುನಿಯಂತೆ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ಸವೆಸಬೇಕು, ಆದರೆ ಹಠಯೋಗದ ಮಾತಿಲ್ಲ. ತಮ್ಮ ಶರೀರ ಬಲಹೀನ ಮಾಡಿಕೊಳ್ಳಬಾರದು. ತಾವು ಯೋಗದಿಂದ 21 ಜನ್ಮಗಳವರೆಗೆ ಆರೋಗ್ಯವಂತರಾಗುತ್ತೀರಾ. ಅದರ ಅಭ್ಯಾಸ ಇಲ್ಲಿಂದಲೇ ಮಾಡುತ್ತೀರಾ. ಓಂ ಶಾಂತಿ. ಕಾಲೇಜು ಅಥವಾ ಯೂನಿವರ್ಸಿಟಿ ಇರುತ್ತೆ ಅಂದಾಗ ಶಿಕ್ಷಕರು ವಿದ್ಯಾರ್ಥಿಗಳ ಕಡೆ ನೋಡುತ್ತಾರೆ. ಗುಲಾಬಿಯ ಹೂವು ಎಲ್ಲಿಯವರೆಗೆ ಆಗಿದ್ದಾರೆ, ಮುಂದೆ ಯಾರು ಕುಳಿತಿದ್ದಾರೆ, ಇದನ್ನು ಟೀಚರ್ಸು ನೋಡುತ್ತಾರೆ. ಇದು ಸಹ ಹೂತೋಟವಾಗಿದೆ, ಆದರೆ ನಂಬರ್ ವಾರಂತೂ ಇದ್ದೇ ಇದ್ದೀರಾ. ಇಲ್ಲಿಯೇ ಗುಲಾಬಿಯ ಹೂಗಳನ್ನು ನೋಡಲಾಗುತ್ತಿದೆ, ಪಕ್ಕದಲ್ಲಿ ರತ್ನ ಜ್ಯೋತಿಯನ್ನು ನೋಡಲಾಗುತ್ತಿದೆ. ಕೆಲವು ಕಡೆ ಎಕ್ಕದ ಹೂವುಗಳನ್ನು ನೋಡುತ್ತಿದ್ದೇನೆ ಎನ್ನುತ್ತಾರೆ ತಂದೆ. ಹೂತೋಟದ ಮಾಲೀಕ ಇದ್ದಾರೆ ಎಂದಾಗ ನೋಡಬೇಕಾಗತ್ತಲ್ವ. ಆ ಹೂತೋಟದ ಮಾಲೀಕ ಶಿವತಂದೆಯನ್ನು ಕರೆಯುತ್ತಾರೆ, ಬನ್ನಿ ಈ ಮುಳ್ಳುಗಳ ಕಾಡನ್ನು ಸಮಾಪ್ತಿ ಮಾಡಿ ಹೂಗಳ ಸಸಿಯನ್ನು ನಡಿ ಎಂದು. ತಾವು ಮಕ್ಕಳು ಪ್ರಾಕ್ಟಿಕಲಲ್ಲಿ ತಿಳಿದುಕೊಂಡಿದ್ದೀರಾ ಹೇಗೆ ಮುಳ್ಳುಗಳಿಂದ ಹೂಗಳ ಸಸಿ ನೆಡಲಾಗುತ್ತಿದೆ. ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನ ಇದ್ದಾರೆ ಈ ಮಾತುಗಳ ಬಗ್ಗೆ ಚಿಂತನೆ ಮಾಡುವವರು. ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಶಿವ ತಂದೆ ಹೂತೋಟದ ಮಾಲೀಕ ಆಗಿದ್ದಾರೆ, ಅಂಬಿಗ ಆಗಿದ್ದಾರೆ. ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಹೂಗಳನ್ನು ನೋಡಿ ತಂದೆಯೂ ಖುಷಿ ಪಡುತ್ತಾರೆ. ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ, ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ. ಜ್ಞಾನ ನೋಡಿ ಎಷ್ಟು ಶ್ರೇಷ್ಠವಾಗಿದೆ. ಇದನ್ನು ತಿಳಿದುಕೊಳ್ಳುವುದರಲ್ಲಿಯೂ ಸಹ ಬಹಳ ದೊಡ್ಡ ಬುದ್ಧಿ ಬೇಕು. ಇದಿರುವುದೇ ಕಲಿಯುಗ. ಕಲಿಯುಗದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ, ತಾವು ಸ್ವರ್ಗವಾಸಿಗಳಾಗುತ್ತಿದ್ದೀರಾ. ಸನ್ಯಾಸಿಗಳು ಮನೆಮಠ ಬಿಟ್ಟು ಹೊರಟು ಹೋಗುತ್ತಾರೆ. ನೀವು ಆ ರೀತಿ ಮನೆಮಠ ಬಿಟ್ಟು ಹೋಗಬೇಕಾಗಿಲ್ಲ. ಕೆಲವರು ಮನೆಯಲ್ಲಿ ಕೆಲವರು ಮುಳ್ಳುಗಳಾಗಿರುತ್ತಾರೆ, ಕೆಲವರು ಹೂಗಳಿರುತ್ತಾರೆ. ಇಬ್ಬರಿದ್ದಾರೆ ಅಂದರೆ ಒಬ್ಬರು ಮುಳ್ಳ ಥರ ಇರ್ತಾರೆ, ಇನ್ನೊಬ್ಬರು ಹೂ ಥರ ಇರ್ತಾರೆ. ಬಾಬ್ರವರನ್ನು ಕೆಲವರು ಕೇಳುತ್ತಾರೆ, ಬಾಬಾ ಮಕ್ಕಳಿಗೆ ವಿವಾಹ ಮಾಡಿಸುವುದೇ ಎಂದು. ಬಾಬಾ ಹೇಳುತ್ತಾರೆ, ಬಲೆ ಮಾಡಿಸಿರಿ, ಮನೆಯಲ್ಲಾದರೂ ಇಟ್ಟುಕೊಳ್ಳಿ, ಸಂಭಾಲನೆ ಮಾಡಿ. ಕೇಳುತ್ತೀರಾ ಅಂತಂದರೆ ಇದರಿಂದ ತಿಳಿದುಕೊಳ್ಳಲಾಗುವುದು ನಿಮಗೆ ಸಾಹಸ ಇಲ್ಲ ಎಂದು. ಪವಿತ್ರ ಜೀವನವನ್ನು ಮಕ್ಕಳಿಗೆ ನೀಡುವ ಸಾಹಸ ನಿಮಗೆ ಇಲ್ಲವೆಂದು ಅರ್ಥವಾಗುವುದು. ತಂದೆ ಹೇಳುತ್ತಾರೆ, ಬಲೆ ಮಾಡಿ. ಹೇಳ್ತಾರೆ, ನಾವಂತೂ ಕಾಯಿಲೆ ಬೀಳ್ತೀವಿ ಬಾಬಾ, ಸೊಸೆ ಬಂದರೆ ಅವರ ಕೈಯಿಂದ ತಯಾರಿಸಲ್ಪಟ್ಟ ಭೋಜನ ಸ್ವೀಕಾರ ಮಾಡಬೇಕಾಗತ್ತೆ ಅಂತಾರೆ. ಬಾಬಾ ಹೇಳ್ತಾರೆ, ಬಲೆ ತಿನ್ನಿ. ಈಗ ತಿನ್ನಬೇಡಿ ಅಂತಂದರೆ ಏನು ಮಾಡ್ತೀರಾ? ಪರಿಸ್ಥಿತಿಗಳು ಆ ರೀತಿ ಇದೆ ಅಂತಂದಾಗ ತಿನ್ನಬೇಕಾಗತ್ತೆ. ಏಕೆಂದರೆ ನಿಮಗೆ ಮೋಹನೂ ಸಹ ಇದೆ ಅಲ್ವಾ. ಮನೆಯಲ್ಲಿ ಸೊಸೆ ಬಂದರೆ ಯಾವ ರೀತಿ ಫೀಲ್ ಆಗ್ತಾರೆ ಕೆಲವರು ಅಂದರೆ ಆ ಮಾತೇ ಕೇಳಬೇಡಿ. ಹೇಗೆ ದೇವಿ ಬಂದುಬಿಟ್ರು ಅನ್ನುವ ರೀತಿ ಫೀಲ್ ಆಗ್ತಾರೆ. ಅಷ್ಟು ಖುಷಿ ಆಗತ್ತೆ. ಈಗ ಇದಂತೂ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಹೂಗಳಾಗಬೇಕು ಅಂತಂದಾಗ ನೀವು ಪವಿತ್ರರ ಕೈಯಿಂದ ತಿನ್ನಬೇಕಲ್ವಾ. ವಿಕಾರಿಗಳ ಕೈಯಿಂದ ತಿನ್ನಬಾರ್ದು, ವಿಕಾರಿಗಳು ಮಾಡಿರುವ ಭೋಜನ ತಿನ್ನಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರರ ಕೈಯಿಂದ ತಿನ್ನಬೇಕು. ಅದಕ್ಕಾಗಿ ತಮ್ಮ ವ್ಯವಸ್ಥೆ ಮಾಡಿಕೊಳ್ಳಿ. ಇದರಲ್ಲಿ ಕೇಳುವ ಮಾತೇನಿದೆ? ಬಾಬ್ರವ್ರನ್ನು ಕೇಳುತ್ತೀರಾ ಅಂದರೆ ನಿಮಗೆ ಧೈರ್ಯ ಇಲ್ಲ ಅಂತ ಅರ್ಥ ಅಂತಾರೆ ಬಾಬಾ. ತಂದೆ ತಿಳಿಸುತ್ತಾರೆ, ತಾವು ದೇವತೆಗಳಾಗುತ್ತೀರಾ. ಇದರಲ್ಲಿ ಪಥ್ಯ ಮಾಡಬೇಕು.
ಯಾರೆಷ್ಟು ಹೆಚ್ಚು ಪಥ್ಯ ಮಾಡುತ್ತಾರೆ ಅಷ್ಟು ಕಲ್ಯಾಣ ಮಾಡಿಕೊಳ್ಳುತ್ತಾರೆ. ನಿಮ್ಮ ಕಲ್ಯಾಣವಾಗುವುದು. ಜಾಸ್ತಿ ಪಥ್ಯ ಇರಬೇಕು, ನಿಯಮಬದ್ಧವಾಗಿ ನಡಿಬೇಕು ಅಂತ ಅಂದಾಗ ಪರಿಶ್ರಮವೂ ಆಗುವುದು. ಮಾರ್ಗದಲ್ಲಿ ನೀವೆಲ್ಲಾದರೂ ಹೋಗ್ತೀರಾ, ಹೊರಗಡೆ ಹಸಿವಾಗತ್ತೆ, ಊಟ ಜೊತೆಯಲ್ಲಿ ತಗೊಂಡು ಹೋಗಿ, ಯಾವುದೇ ಕಷ್ಟ ಆಗತ್ತೆ ಅಂತಂದಾಗ, ಪರಿಸ್ಥಿತಿ ಆ ರೀತಿ ಇದೆ, ವಿಧಿನೇ ಇಲ್ಲ ಅಂದಾಗ ಸ್ಟೇಷನಲ್ಲಿ ಬ್ರೆಡ್ ತಗೊಳ್ಳಿ, ಬ್ರೆಡ್ ತಗೊಂಡು ತಿನ್ನಿ, ಬಾಬರವರನ್ನು ನೆನಪು ಮಾಡಿ. ಇದಕ್ಕೆ ಹೇಳಲಾಗತ್ತೆ ಯೋಗ ಬಲವೆಂದು. ಇದರಲ್ಲಿ ಹಠಯೋಗದ ಮಾತಿಲ್ಲ. ಶರೀರವನ್ನು ಬಲಹೀನ ಮಾಡಿಕೊಳ್ಳಬಾರದು. ದದೀಚಿ ಋಷಿಯಂತೆ ಮೂಳೆ ಮೂಳೆಗಳನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಬೇಕು. ಇದರಲ್ಲಿ ಹಠಯೋಗದ ಮಾತಿಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ಶರೀರವನ್ನ ಬಿಲ್ಕುಲ್ ಆರೋಗ್ಯವಾಗಿಟ್ಟುಕೊಳ್ಳಬೇಕು. ಯೋಗದಿಂದ 21 ಜನ್ಮಗಳಿಗಾಗಿ ಆರೋಗ್ಯವಂತರಾಗಬೇಕು. ಈ ಅಭ್ಯಾಸವನ್ನು ತಾವು ಇಲ್ಲಿಯೇ ಮಾಡಬೇಕು. ತಂದೆ ತಿಳಿಸುತ್ತಾರೆ, ಇದರಲ್ಲಿ ಕೇಳುವ ಮಾತೇ ಇಲ್ಲ. ಯಾವುದೇ ದೊಡ್ಡ ವಿಷಯವಿತ್ತು, ಅದರಲ್ಲಿ ನೀವು ತಬ್ಬಿಬ್ಬಾಗುತ್ತೀರಾ ಅಂದಾಗ ಬಾಬರವರನ್ನ ಕೇಳಬಹುದು. ಚಿಕ್ಕ ಚಿಕ್ಕ ಮಾತುಗಳನ್ನು ಬಾಬರವರ ಬಳಿ ಕೇಳುವುದರಿಂದ ಎಷ್ಟು ಟೈಮ್ ಹೋಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಕಡಿಮೆ ಮಾತನಾಡುತ್ತಾರೆ. ಶಿವ ತಂದೆಗೆ ಹೇಳಲಾಗತ್ತೆ ಸದ್ಗತಿ ದಾತ ಎಂದು. ರಾವಣನಿಗೆ ಸದ್ಗತಿ ದಾತ ಎಂದು ಹೇಳುವುದಿಲ್ಲ. ಒಂದು ವೇಳೆ ಅವರು ಸದ್ಗತಿ ದಾತ ಆಗಿದ್ದೇ ಆದರೆ ರಾವಣನನ್ನ ಏಕೆ ಸುಡುತ್ತಿದ್ದರು? ಮಕ್ಕಳು ತಿಳಿದುಕೊಂಡಿದ್ದೀರಾ? ರಾವಣ ಅಂತೂ ಬಹಳ ಪ್ರಸಿದ್ಧ. ಬಲೆ ಶಕ್ತಿ ರಾವಣನಲ್ಲಿಯೂ ತುಂಬ ಇತ್ತು. ಆದರೆ ರಾವಣ ಶತ್ರು ಅಲ್ವಾ? ಅರ್ಧ ಕಲ್ಪ ರಾವಣನ ರಾಜ್ಯ ನಡೆಯುವುದು. ಆದರೆ ಯಾವಾಗಾದರೂ ಅವರ ಮಹಿಮೆ ಕೇಳಿದ್ದೀರಾ? ಏನೂ ಇಲ್ಲ. ತಾವು ತಿಳಿದುಕೊಂಡಿದ್ದೀರಾ? ರಾವಣ ಪಂಚವಿಕಾರಗಳಿಗೆ ಹೇಳಲಾಗುವುದು. ಸಾಧು ಸಂತರು ಪವಿತ್ರವಾಗಿರುತ್ತಾರೆ ಅಂದಾಗ ಅವರ ಮಹಿಮೆ ಮಾಡುತ್ತಾರಲ್ವ? ಈ ಸಮಯದ ಮನುಷ್ಯರಂತೂ ಎಲ್ಲರೂ ಪತಿತರು. ಬಲೆ ಕೆಲವರು ಬರ್ತಾರೆ, ತಿಳ್ಕೊಳ್ಳಿ, ಯಾರಾದರೂ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಹೇಳ್ತಾರೆ ಬಾಬ್ರವ್ರ ಜೊತೆ ಮುಲಾಕಾತ್ ಮಾಡಬೇಕು ಎಂದು. ಬಾಬಾ ಅವರನ್ನ ಏನು ಕೇಳ್ತಾರೆ? ಅವರ ಜೊತೆ ಇದನ್ನೇ ಕೇಳ್ತಾರೆ, ರಾಮರಾಜ್ಯ ರಾವಣ ರಾಜ್ಯ ಎಂಬ ಮಾತನ್ನ ಎಂದಾದರೂ ಕೇಳಿದ್ದೀರಾ? ಮನುಷ್ಯರು ಮತ್ತು ದೇವತೆಗಳು ಎಂಬ ಮಾತನ್ನ ಕೇಳಿದ್ದೀರಾ? ಈ ಸಮಯದಲ್ಲಿ ಮನುಷ್ಯರ ರಾಜ್ಯ ಇದೆಯಾ? ದೇವತೆಗಳ ರಾಜ್ಯ ಇದೆಯಾ? ಮನುಷ್ಯರು ಯಾರು? ದೇವತೆಗಳು ಯಾರು? ದೇವತೆಗಳು ಯಾವ ರಾಜ್ಯದಲ್ಲಿ ಇದ್ದರು? ದೇವತೆಗಳಂತೂ ಸತ್ಯಯುಗದಲ್ಲಿ ಇರುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ತಾವು ಕೇಳಬಹುದು, ಇದು ಹೊಸ ಸೃಷ್ಟಿಯ ಹಳೆಯ ಸೃಷ್ಟಿಯ? ಸತ್ಯಯುಗದಲ್ಲಿ ಯಾರ ರಾಜ್ಯ ಇತ್ತು? ಈಗ ಯಾರ ರಾಜ್ಯ ಇದೆ? ಚಿತ್ರಗಳಂತೂ ಸನ್ಮುಖದಲ್ಲಿದೆ. ಭಕ್ತಿ ಏನಾಗಿದೆ, ಜ್ಞಾನ ಏನಾಗಿದೆ, ಇದನ್ನ ತಂದೆಯೇ ಕುಳಿತು ತಿಳಿಸುತ್ತಿದ್ದಾರೆ. ಯಾವ ಮಕ್ಕಳು ಹೇಳುತ್ತಾರೆ ಬಾಬಾ ಧಾರಣೆ ಆಗುವುದಿಲ್ಲ ಎಂದು, ಅವರಿಗೆ ಬಾಬಾ ಹೇಳುತ್ತಾರೆ, ಅರೆ ತಂದೆ ಮತ್ತೆ ಆಸ್ತಿಯನ್ನ ನೆನಪು ಮಾಡುವುದು ಸಹಜ ಅಲ್ವಾ? ತಂದೆ ಹೇಳುತ್ತಾರೆ, ನನ್ನನ್ನ ನೆನಪು ಮಾಡಿ, ಆಗ ನಿಮಗೆ ಆಸ್ತಿ ಸಿಗುವುದು. ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಯಾವಾಗ ಭಾರತದಲ್ಲಿ ಭಗವಂತ ಬಂದು ಸ್ವರ್ಗ ಸ್ಥಾಪನೆ ಮಾಡಿದರು? ಭಾರತ ಸ್ವರ್ಗವಾಗಿತ್ತು ಎಂಬುದನ್ನು ತಿಳಿದುಕೊಂಡಿಲ್ಲ, ಮರೆತಿದ್ದಾರೆ. ತಾವು ಹೇಳುತ್ತೀರಾ, ನಾವು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲ, ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು. ಈಗ ತಂದೆಯ ಮೂಲಕ ನಾವು ಪುನಃ ದೇವತೆಗಳಾಗುತ್ತಿದ್ದೇವೆ. ತಿಳಿಸಲು ನಾನಿದ್ದೇನೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಸೆಕೆಂಡಿನಲ್ಲಿ ತಾವು ಸ್ವರ್ಗದ ದೇವತೆಗಳಾಗುತ್ತೀರಾ ಅಲ್ವಾ? ಇದಕ್ಕೆ ಇಂದ್ರ ಸಭೆ ಎಂದು ಹೇಳಲಾಗುವುದು. ಅವರು ತಿಳಿದುಕೊಳ್ಳುತ್ತಾರೆ, ಮಳೆ ಬರುತ್ತೆ ಅಲ್ವಾ, ಮಳೆಯನ್ನು ಇಂದ್ರ ಸುರಿಸುತ್ತಾರೆ ಎಂದು. ಈಗ ಮಳೆ ಸುರಿಸುವಂತಹವರದ್ದೇನಾದ್ರೂ ಸಭೆ ಆಗುತ್ತೇನು? ಇಂದ್ರಲಟ್, ಇಂದ್ರ ಸಭೆ ಏನೇನೆಲ್ಲ ತಿಳಿಸುತ್ತಾರೆ. ಇಂದು ಪುನಃ ಪುರುಷಾರ್ಥ ಮಾಡುತ್ತಿದ್ದೀರಾ. ಇದು ವಿದ್ಯಾಭ್ಯಾಸ. ಹೇಗೆ ವಕೀಲ ಆಗುವಂತಹ ವಿದ್ಯೆಯನ್ನು ಓದುತ್ತಾರೆ ಅಂದಾಗ ತಿಳಿದುಕೊಳ್ಳುತ್ತಾರೆ, ನಾನು ಈ ವಿದ್ಯಾಭ್ಯಾಸ ಮಾಡಿ ವಕೀಲ ಆಗುತ್ತೇನೆ ಎಂದು. ತಾವು ಇಂದು ಓದುತ್ತಿದ್ದೀರಾ, ನಾಳೆ ಶರೀರ ಬಿಟ್ಟರೆ ರಾಜ್ಯದಲ್ಲಿ ಹೋಗಿ ಜನ್ಮ ಪಡೆಯುತ್ತೀರಾ. ತಾವು ಭವಿಷ್ಯಕ್ಕಾಗಿ ಪ್ರಾರಬ್ಧವನ್ನು ಪಡೆಯುತ್ತಿದ್ದೀರಾ. ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿ ಹೋಗುತ್ತೀರಾ. ಮತ್ತೆ ನಮ್ಮ ಜನ್ಮ ಸತ್ಯಯುಗದಲ್ಲಿ ಆಗುವುದು.
ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಪ್ರಿನ್ಸೆಸ್ ಆಗುವಂತಹದ್ದು. ರಾಜಕುಮಾರ ರಾಜಕುಮಾರಿ ಆಗುವುದು ರಾಜಯೋಗ ಅಲ್ವಾ. ಕೆಲವರು ಹೇಳ್ತಾರೆ ಬಾಬಾ ನಮ್ಮ ಬುದ್ಧಿ ಓಪನ್ ಆಗುವುದೇ ಇಲ್ಲ ಎಂದು. ಬಾಬಾ ಹೇಳ್ತಾರೆ ಅದು ನಿಮ್ಮ ಅದೃಷ್ಟವೇ ಆ ರೀತಿ ಇದೆ, ಡ್ರಾಮಾದಲ್ಲಿ ಪಾತ್ರವೇ ಆ ರೀತಿ ಇದೆ. ಅದನ್ನು ಬಾಬರವರು ಹೇಗೆ ಪರಿವರ್ತನೆ ಮಾಡಲು ಸಾಧ್ಯ? ಸ್ವರ್ಗದ ಮಾಲೀಕರಾಗಲು ಎಲ್ಲರೂ ಹಕ್ಕುದಾರರಿದ್ದೀರಾ, ಆದರೆ ನಂಬರ್ ವಾರಂತೂ ಇದ್ದೀರಾ ಅಲ್ವಾ. ಈ ರೀತಿ ಎಲ್ಲರೂ ರಾಜರಾಗ್ತಾರೆ ಅಥವಾ ಚಕ್ರವರ್ತಿ ಆಗ್ತಾರೆ ಎಂದಲ್ಲ. ಕೆಲವರು ಹೇಳ್ತಾರೆ ಈಶ್ವರಿಯ ಶಕ್ತಿ ಇದು, ಈಶ್ವರಿಯ ಶಕ್ತಿ ಇದ್ದಿದ್ದೆ ಆದರೆ ಎಲ್ಲರನ್ನ ಚಕ್ರವರ್ತಿಗಳನ್ನಾಗಿ ಮಾಡಬೇಡಿ ಅಥವಾ ಭಗವಂತ ಮಾಡಿಬಿಡ್ಲಿ ಅಂತ ಹೇಳುತ್ತಾರೆ. ಮತ್ತೆ ಪ್ರಜೆಗಳು ಎಲ್ಲಿಂದ ಬರ್ತಾರೆ? ಇದಂತೂ ತಿಳಿದುಕೊಳ್ಳುವ ಮಾತು ಅಲ್ವಾ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಈಗಂತೂ ಕೇವಲ ಹೆಸರಿಗಷ್ಟೇ ಮಹಾರಾಜ ಮಹಾರಾಣಿ ಬಿರುದನ್ನು ಕೊಟ್ಟು ಬಿಡುತ್ತಾರೆ. 1 ಲಕ್ಷ ಕೊಟ್ಟರೆ ರಾಜಾರಾಣಿಯ ಬಿರುದು ಕೊಟ್ಟು ಬಿಡುತ್ತಾರೆ. ಮತ್ತೆ ನಡತೆಯೂ ಸಹ ಆ ರೀತಿ ಇಟ್ಕೊಳ್ಬೇಕು ಅಲ್ವಾ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಶ್ರೀಮತದಂತೆ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅಲ್ಲಂತೂ ಎಲ್ಲರೂ ಸುಂದರರಿರುತ್ತಾರೆ, ಪಾವನರಿರುತ್ತಾರೆ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಲ್ವಾ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯು ದೊಡ್ಡದಾಗಿ ಬರೆದಿರುವುದರಿಂದ ಮನುಷ್ಯರು ಮರೆತಿದ್ದಾರೆ. ಈಗ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ಪತಿತರಿಂದ ಪಾವನರಾಗಲು. ಈಗ ದೇವತೆಗಳು ಕಪ್ಪಾಗಿದ್ದಾರೆಯೇ, ಪತಿತರಾಗಿದ್ದಾರೆಯೇ? ಇಲ್ಲ. ಶ್ರೀಕೃಷ್ಣನನ್ನ ಕಪ್ಪಾಗಿ ತೋರಿಸ್ತಾರೆ, ಮತ್ತೆ ರಾಧೆಯನ್ನ ಸುಂದರವಾಗಿ ತೋರಿಸುತ್ತಾರೆ. ಈಗ ಸುಂದರರಂತೂ ಇಬ್ರು ಇರಬೇಕು ಅಲ್ವಾ. ನಂತರ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗುತ್ತಾರೆ. ಅಲ್ಲಿ ಸತ್ಯಯುಗದಲ್ಲಿ ವಿಶ್ವಕ್ಕೆ ಮಾಲೀಕರಾಗಿರುತ್ತಾರೆ. ಇದಾಗಿದೆ ಕಲಿಯುಗ, ಖಾಲಿ ಪ್ರಪಂಚ. ತಾವು ಮಕ್ಕಳಿಗೆ ಒಂದಂತೂ ಆಂತರಿಕದಲ್ಲಿ ಖುಷಿ ಇರಬೇಕು. ಎರಡನೆಯದಾಗಿ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೆಲವರು ಹೇಳುತ್ತಾರೆ ಬಾಬಾ ಬೀಡಿ ಬಿಡ್ಲಿಕ್ಕಾಗ್ತಾ ಇಲ್ಲ, ಬೀಡಿ ಕುಡಿಯೋದನ್ನು ಬಿಡ್ಲಿಕ್ಕಾಗ್ತಿಲ್ಲ ಬಾಬಾ ಅಂತ ಹೇಳುತ್ತಾರೆ. ಬಾಬಾ ಹೇಳ್ತಾರೆ ಸರಿ ಕುಡೀರಿ, ಸೇದ್ರಿ. ಕೇಳ್ತೀರಾ ಅಂದರೆ ಏನು ಹೇಳೋದು? ಪಥ್ಯ ಮಾಡಲಿಕ್ಕಾಗಲ್ಲ, ಈಶ್ವರಿಯ ಸಿದ್ಧಾಂತಗಳಂತೆ ನಡಿಲಿಕ್ಕಾಗಲ್ಲ ಅಂದರೆ ಬಿದ್ದು ಹೋಗುತ್ತೀರಾ. ಸ್ವಯಂ ನಿಮಗೆ ನೀವೇ ಅರ್ಥ ಮಾಡಿಕೊಳ್ಬೇಕು ಅಲ್ವಾ. ನಾವು ದೇವತೆಗಳಾಗ್ತಾ ಇದ್ದೀವಿ. ನಮ್ಮ ನಡೆ ನುಡಿ ತಿಂಡಿ ತಿನಸು ಆಹಾರ ಪಾನೀಯ ಹೇಗಿರಬೇಕು ನಿಮಗೆ ಅರ್ಥ ಆಗಬೇಕು. ಎಲ್ಲರೂ ಹೇಳುತ್ತಾರೆ ನಾವು ಲಕ್ಷ್ಮಿಯನ್ನ ವರಿಸುತ್ತೇವೆ, ನಾರಾಯಣನನ್ನ ವರಿಸುತ್ತೇವೆ ಎಂದು. ಒಳ್ಳೆಯದು, ತಮ್ಮಲ್ಲಿ ತಾವು ನೋಡಿಕೊಳ್ಳಿ, ಅಂತಹ ಗುಣಗಳು ಇವೆಯಾ? ನಾವು ಬೀಡಿ ಕುಡಿತೀವಿ ಅಂತ ಹೇಳುತ್ತೀರಾ, ಮತ್ತೆ ನಾರಾಯಣ ಹೇಗಾಗ್ತೀರಾ? ನಾರದನ ಕತೆ ಇದೆ ಅಲ್ವಾ. ನಾರದ ಏನು ಒಬ್ಬರಲ್ಲ ಅಲ್ವಾ, ಎಲ್ಲ ಮನುಷ್ಯರು ಭಕ್ತರೇ ಆಗಿದ್ದಾರೆ, ನಾರದನರೇ ಆಗಿದ್ದಾರೆ. ತಂದೆ ಹೇಳುತ್ತಾರೆ ದೇವತೆಗಳಾಗುವಂತಹ ಮಕ್ಕಳು ಅಂತರ್ಮುಖಿಗಳಾಗಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಿ. ಯಾವಾಗ ನಾವು ದೇವತೆಗಳಾಗಬೇಕೆಂದಿದ್ದೇವೆ ಅಂದಾಗ ನಮ್ಮ ನಡತೆ ಹೇಗಿರಬೇಕು? ನಾವು ದೇವತೆಗಳಾಗುತ್ತೇವೆ ಅಂದಾಗ ಶರಾಬ್ ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಬೀಡಿ ಸೇದಬಾರದು, ವಿಕಾರದಲ್ಲಿ ಹೋಗಬಾರದು, ಪತಿತರು ಮಾಡಿರುವಂತಹ ಭೋಜನವನ್ನು ಸ್ವೀಕಾರ ಮಾಡಬಾರದು. ಇಲ್ಲವೆಂದರೆ ನಿಮ್ಮ ಸ್ಥಿತಿಯ ಮೇಲೆ ಆ ಪ್ರಭಾವ ಬೀಳುವುದು. ಈ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಡ್ರಾಮಾದ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು ನಾಟಕವಾಗಿದೆ. ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ನಾವು ಆತ್ಮರು ಮೇಲಿಂದ ಬರುತ್ತೇವೆ. ಪಾತ್ರವಂತೂ ಪೂರ್ತಿ ಪ್ರಪಂಚದ ಆಕ್ಟರ್ಸು ಅಭಿನಯಿಸುತ್ತಾರೆ. ಎಲ್ಲರದು ತಮ್ಮ ತಮ್ಮ ಪಾತ್ರವಿದೆ. ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ. ಹೇಗೆ ಪಾತ್ರ ಅಭಿನಯಿಸುತ್ತಾರೆ? ವೆರೈಟಿ ಧರ್ಮಗಳ ವೃಕ್ಷ ಇದಾಗಿದೆ. ಒಂದು ಮಾವಿನ ಹಣ್ಣಿನ ವೃಕ್ಷಕ್ಕೆ ವೆರೈಟಿ ಎಂದು ಹೇಳುವುದಿಲ್ಲ. ಅದರಲ್ಲಿ ಮಾವಿನ ಹಣ್ಣೇ ಬರುತ್ತೆ, ಹೇಗೂ ಬಂದರೂ ಮಾವಿನ ಹಣ್ಣೇ ಬರುತ್ತೆ. ಈ ಮನುಷ್ಯ ಸೃಷ್ಟಿಯ ವೃಕ್ಷ ಅಂತೂ ಇದಾಗಿದೆ. ಆದರೆ ಇದರ ಹೆಸರಾಗಿದೆ ವೆರೈಟಿ ಧರ್ಮಗಳ ವೃಕ್ಷ. ಬೀಜ ಅಂತೂ ಒಬ್ಬರೇ ಆಗಿದ್ದಾರೆ. ಮನುಷ್ಯರು ನೋಡಿ ಎಷ್ಟು ವೆರೈಟಿ ಇದ್ದಾರೆ. ಯಾರು ಹೇಗಿದ್ದಾರೆ, ಯಾರು ಹೇಗಿದ್ದಾರೆ, ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ.
ಮನುಷ್ಯರನ್ನೇ ತಂದೆ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಪ್ರಪಂಚದಲ್ಲಿ ಬಾಕಿ ಸ್ವಲ್ಪ ಸಮಯ ಇರುತ್ತೇವೆ. ಕಲ್ಪದ ಮೊದಲಿನಂತೆ ಸಸಿ ನೆಡಲಾಗುತ್ತಿದೆ. ಒಳ್ಳೆಯ ಪ್ರಜೆಗಳು ಸಾಧಾರಣ ಪ್ರಜೆಗಳ ಸಸಿಯು ನೆಡಲಾಗುತ್ತಿದೆ. ಇಲ್ಲಿಯೇ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ತಾವು ಮಕ್ಕಳು ಪ್ರತಿ ಮಾತಿನಲ್ಲಿ ಬುದ್ಧಿಯನ್ನ ನಡೆಸಬೇಕು. ಈ ರೀತಿ ಎಲ್ಲ ಮುರುಳಿ ಕೇಳಿದ್ರು ಕೇಳದೇ ಇದ್ರು ಏನು ಬಿಡಿ, ಆ ರೀತಿ ಅಲ್ಲ. ಇಲ್ಲಿ ಕುಳಿತಿದ್ರೂ ಸಹ ಕೆಲವರ ಬುದ್ಧಿ ಹೊರಗೆ ಓಡ್ತಿರತ್ತೆ. ಆ ರೀತಿನೂ ಇದ್ದಾರೆ. ಕೆಲವರಂತೂ ಸನ್ಮುಖದಲ್ಲಿ ಮುರುಳಿ ಕೇಳಿ ಬಹಳ ಗದ್ಗದಿತರಾಗುತ್ತಾರೆ. ಮುರುಳಿಗಾಗಿ ಓಡೋಡಿ ಬರುತ್ತಾರೆ. ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಇಂತಹ ವಿದ್ಯಾಭ್ಯಾಸವನ್ನ ಬಿಡಬಾರದು. ಟೇಪಲ್ಲಿ ರೆಕಾರ್ಡಲ್ಲಿ ಅಕ್ಯುರೇಟ್ ಆಗಿ ತುಂಬುತ್ತೆ, ರೆಕಾರ್ಡ್ ಮಾಡಲಾಗತ್ತೆ, ಕೇಳಬಹುದು. ಅದನ್ನು ಕೇಳಬೇಕಾದ್ರೆ ಮುರುಳಿಗೋಸ್ಕರ ಬರಬೇಕು. ಶ್ರೀಮಂತರು ಖರೀದಿ ಮಾಡ್ತಾರೆ ಅಂದಾಗ ಬಡವರು ಕೇಳ್ತಾರೆ. ಅನೇಕ ಆತ್ಮಗಳ ಕಲ್ಯಾಣವಾಗುವುದು. ಬಡ ಮಕ್ಕಳು ಸಹ ತಮ್ಮ ಭಾಗ್ಯವನ್ನು ಬಹಳ ಶ್ರೇಷ್ಠ ಮಾಡಿಕೊಳ್ಳಬಹುದು. ಬಾಬಾ ಮಕ್ಕಳಿಗಾಗಿ ಮನೆ ನಿರ್ಮಾಣ ಮಾಡಿಸ್ತಾರೆ, ಮನೆ ಕಟ್ಟಿಸ್ತಾರೆ. ಬಡ ಮಕ್ಕಳು ಸಹ 2 ರೂಪಾಯಿಯನ್ನ ಮನಿ ಆರ್ಡರ್ ಮಾಡುತ್ತಾರೆ. ಬಾಬಾ ನಮ್ಮದು ಈ ಸೇವೆಯಲ್ಲಿ ತೊಡಗಿಸಿ ಅಂತ ಹೇಳಿ ಅವರು ಕೂಡ ತಮ್ಮಗ ಆದಂತಹ ಸಹಯೋಗವನ್ನು ಕೊಡುತ್ತಾರೆ. ಬಾಬಾ ಇದರಿಂದ 1 ಇಟ್ಟಿಗೆ ತಗೊಂಡು ಈ ಕಾರ್ಯದಲ್ಲಿ ತೊಡಗಿಸಿ ಎಂದು ಹೇಳುತ್ತಾರೆ. 1 ರೂಪಾಯಿಯನ್ನು ಕೂಡ ಅವರು 1 ರೂಪಾಯಿ ಆದರೂ ಯಜ್ಞ ಸೇವೆಗೆ ಕೊಡ್ತಾರೆ. ಮತ್ತೆ ಇನ್ನು ಕೆಲವರಂತೂ ಉಂಡಿ ತುಂಬಿಸುವಂತಹವರು ಇರ್ತಾರಲ್ವ, ಶ್ರೀಮಂತರು ಇರ್ತಾರೆ, ಮಾಡಬೇಕು ಸೇವೆ ಅಂತಾರೆ ಬಾಬಾ. ಮನುಷ್ಯರು ಹಾಸ್ಪಿಟಲ್ ಕಟ್ಟಿಸ್ತಾರೆ, ತಮ್ಮ ಖರ್ಚು ಮಾಡುತ್ತಾರೆ. ಶ್ರೀಮಂತರು ಸರ್ಕಾರಕ್ಕೂ ಬಹಳ ಸಹಯೋಗ ಕೊಡ್ತಾರೆ. ಅವ್ರಿಗೇನು ಸಿಗತ್ತೆ? ಅಲ್ಪ ಕಾಲದ ಸುಖ ಸಿಗತ್ತೆ ಅಷ್ಟೇ. ಇಲ್ಲಂತೂ ತಾವೇನು ಮಾಡುತ್ತೀರಾ? 21 ಜನ್ಮಗಳಿಗಾಗಿ ಮಾಡುತ್ತೀರಾ. ನೋಡಿದಿರಲ್ವಾ, ಬ್ರಹ್ಮಬಾಬಾ ಎಲ್ಲ ಕೊಟ್ಟು ಬಿಟ್ರು. ಶಿವಬಾಬಾ ಏನು ಮಾಡಿದ್ರು? ವಿಶ್ವಕ್ಕೆ ಮಾಲೀಕ ಮೊದಲ ನಂಬರ್ ಮಾಡಿದ್ರಲ್ವಾ. ಬ್ರಹ್ಮಬಾಬಾ ಫಸ್ಟ್ ನಂಬರ್ ಕೃಷ್ಣ ಆದ್ರು ಅಲ್ವಾ. 21 ಜನ್ಮಗಳಿಗಾಗಿ ಅಂತಹ ವ್ಯಾಪಾರ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಬಾಬಾ ಏನು ಮಾಡಿದ್ರು ಆ ಥರ ಎಲ್ಲರೂ ಮಾಡ್ಲಿಕ್ಕಾಗಲ್ಲ ಅಂತಾರೆ ಬಾಬಾ. ಬೋಲಾನಾಥ ಅಂತ ಅದಕ್ಕೆ ಹೇಳಲಾಗತ್ತೆ ಅಲ್ವಾ. ಈಗಿನ ಮಾತಾಗಿದೆ. ಎಷ್ಟು ಬೋಲಾ ಇದ್ದಾರೆ ಬಾಬಾ. ಶಿವಬಾಬಾ 1ಕ್ಕೆ ಪದಮದಷ್ಟು ಕೊಡ್ತಾರೆ ಅಂದಾಗ ಬೋಲಾ ಅಲ್ವಾ. ಹೇಳ್ತಾರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಗ ಮಾಡಿಬಿಡಿ. ಎಷ್ಟು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಷ್ಟು ಮಾಡಿ. ಎಷ್ಟು ಬಡ ಮಕ್ಕಳಿದ್ದಾರೆ, ಬಟ್ಟೆ ಹೊಲಿದು ಹೊಟ್ಟೆ ತುಂಬಿಸ್ಕೊಳ್ತಾರೆ, ಅಂತಹ ಮಕ್ಕಳು ಇದ್ದಾರೆ. ಬಾಬರವರಿಗೆ ಗೊತ್ತು ಬಹಳ ಶ್ರೇಷ್ಠ ಪದವಿ ಇವರೇ ಪಡ್ಕೊಳ್ತಾರೆ ಎಂದು. ಸುಧಾಮನ ಉದಾಹರಣೆ ಇದೆ ಅಲ್ವಾ. 1 ಇಡೀ ಅಕ್ಕಿ ಅವಲಕ್ಕಿಗೆ ಬದಲು 21 ಜನ್ಮಗಳಿಗೆ ಮಹಲ್ ಪಡೆದರು. ತಾವು ಈ ಎಲ್ಲ ಮಾತುಗಳನ್ನು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ತಂದೆ ಹೇಳುತ್ತಾರೆ, ನಾನು ಬೋಲಾನಾಥ ಆಗಿದ್ದೇನೆ. ಈ ಬ್ರಹ್ಮ ಬಾಬಾ ಅಂತೂ ಬೋಲಾನಾಥ ಅಲ್ಲ. ಇವರು ಹೇಳುತ್ತಾರೆ ಬೋಲಾನಾಥ ಶಿವ ತಂದೆ ಎಂದು. ಆದ್ದರಿಂದ ಇವರಿಗೆ ಸೌದಾಗಾರ, ರತ್ನಾಗಾರ, ಜಾದೂಗಾರ ಎಂದು ಹೇಳಲಾಗತ್ತೆ. ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಇಲ್ಲಿ ಭಾರತವಂತೂ ಕಂಗಾಲಾಗಿದೆ. ಪ್ರಜೆಗಳು ಶ್ರೀಮಂತರು, ಸರ್ಕಾರ ಬಡವ ಆಗಿದೆ. ಈಗ ತಾವು ತಿಳಿದುಕೊಂಡಿದ್ದೀರಾ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ಸ್ವರ್ಗವಿತ್ತು, ಅದರ ಗುರುತುಗಳು ಇದೆ. ಸೋಮನಾಥನ ಮಂದಿರ ಎಷ್ಟು ವಜ್ರ ವೈಡೂರ್ಯಗಳಲ್ಲಿ ಶೃಂಗರಿಸಲ್ಪಟ್ಟಿತ್ತು. ಒಂಟೆಗಳ ಮೇಲೆ ತುಂಬಿ ತುಂಬಿ ತಗೊಂಡೋದ್ರು ವಜ್ರ ವೈಡೂರ್ಯಗಳನ್ನು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ಈ ಪ್ರಪಂಚ ಅವಶ್ಯವಾಗಿ ಪರಿವರ್ತನೆ ಆಗಲಿದೆ. ಅದಕ್ಕಾಗಿ ತಾವು ತಯಾರಿ ಮಾಡುತ್ತಿದ್ದೀರಾ. ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ. ಮಾಯೆಯ ವಿರೋಧವು ಬಹಳ ಆಗುವುದು. ತಾವು ಈಶ್ವರನ ಸಂತಾನರಾಗಿದ್ದೀರಾ. ಬಾಕಿ ಎಲ್ಲರೂ ರಾವಣನ ಸಂತಾನರು. ತಾವು ಶಿವ ತಂದೆಗೆ ಮಕ್ಕಳಾಗಿದ್ದೀರಾ. ಶಿವ ತಂದೆ ತಮಗೆ ಆಸ್ತಿ ಕೊಡುತ್ತಿದ್ದಾರೆ. ತಂದೆಯ ವಿನಃ ಬೇರೆ ಯಾವ ಮಾತು ಬುದ್ಧಿಯಲ್ಲಿ ಬರಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಅಂತರ್ಮುಖಿಯಾಗಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ನಾವು ದೇವತೆಗಳಾಗುತ್ತೇವೆ ಅಂದಾಗ ನಮ್ಮ ನಡತೆ ಹೇಗಿದೆ? ಯಾವುದೇ ಅಶುದ್ಧ ಆಹಾರ ಪಾನೀಯ ಸ್ವೀಕಾರ ಮಾಡಬಾರದು. ಎರಡನೇ ಪಾಯಿಂಟು, ತಮ್ಮ ಭವಿಷ್ಯವನ್ನ 21 ಜನ್ಮಗಳಿಗಾಗಿ ಶ್ರೇಷ್ಠ ಮಾಡಿಕೊಳ್ಳಬೇಕಾದರೆ ಸುಧಾಮನಂತೆ ಏನೆಲ್ಲ ಇದೆ ಅದನ್ನ ಭೋಲಾನಾಥ ಶಿವ ತಂದೆಗೆ ಅರ್ಪಣೆ ಮಾಡಿರಿ. ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ನೆಪ ಹೇಳಬೇಡಿ. ವರದಾನ: ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ತಮ್ಮ ವಾಸ್ತವಿಕ ಧರ್ಮವನ್ನ, ತಮ್ಮ ನಿಜವಾದ ಸ್ವಧರ್ಮವನ್ನ ತಮ್ಮದಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿಗಳಾಗಿರಿ. ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ತಮ್ಮ ನಿಜಿ ಸ್ವಧರ್ಮ, ತಮ್ಮ ವಾಸ್ತವಿಕವಾದ ಸ್ವಧರ್ಮವನ್ನು ತಮ್ಮದಾಗಿಸಿಕೊಳ್ಳುವಂತಹ ಪವಿತ್ರರು ಮತ್ತು ಯೋಗಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಬ್ರಾಹ್ಮಣರ ನಿಜವಾದ ಸ್ವಧರ್ಮವಾಗಿದೆ ಪವಿತ್ರತೆ. ಅಪವಿತ್ರತೆ ಪರಧರ್ಮವಾಗಿದೆ. ಯಾವ ಪವಿತ್ರತೆಯನ್ನ ತಮ್ಮದಾಗಿಸಿಕೊಳ್ಳಲು ಮನುಷ್ಯರು ಕಷ್ಟವೆಂದು ತಿಳಿದುಕೊಳ್ಳುತ್ತಾರೆ ಅದು ತಾವು ಮಕ್ಕಳಿಗಾಗಿ ಅತಿ ಸಹಜ. ಏಕೆಂದರೆ ಸ್ಮೃತಿ ಬಂದಿದೆ, ನಮ್ಮ ವಾಸ್ತವಿಕ ಆತ್ಮ ಸ್ವರೂಪ ಸದಾ ಪವಿತ್ರತೆಯಾಗಿದೆ. ಅನಾದಿ ಸ್ವರೂಪ ಪವಿತ್ರ ಆತ್ಮ, ಆದಿ ಸ್ವರೂಪ ಪವಿತ್ರ ದೇವತೆ. ಈಗಿನ ಅಂತಿಮ ಜನ್ಮವು ಪವಿತ್ರ ಬ್ರಾಹ್ಮಣ ಜೀವನವಾಗಿದೆ. ಆದ್ದರಿಂದ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ. ಯಾರು ಪವಿತ್ರವಾಗಿರುತ್ತಾರೆ ಅವರೇ ಯೋಗಿಗಳು. ಸ್ಲೋಗನ್: ಸಹಜ ಯೋಗಿ ಎಂದು ಹೇಳಿ ಸೋಮಾರಿತನವನ್ನ ತರಬೇಡಿ, ಶಕ್ತಿ ರೂಪ ಆಗಿರಿ. ನಾವು ಸಹಜ ಯೋಗಿಗಳು ಬಿಡಪ್ಪ, ಯೋಗ ಇದ್ದೇ ಇರತ್ತೆ ಅಂತ ಹೇಳಿ ಸೋಮಾರಿಗಳಾಗಬೇಡಿ, ಶಕ್ತಿ ರೂಪ ಆಗಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ: ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಹೇಳಲಾಗತ್ತೆ ಅಂತರ್ಮುಖಿ ಸದಾ ಸುಖಿ. ಅವರಿಗೆ ಯಾವುದೇ ಹೊರಗಿನ ಆಕರ್ಷಣೆ ಆಕರ್ಷಿತ ಮಾಡಲು ಸಾಧ್ಯವಿಲ್ಲ. ಎಂದಿಗೂ ಸಹ ಪರಮತ ಮನ್ಮತ ಆಕರ್ಷಿತ ಮಾಡುವುದಿಲ್ಲ ಅವರನ್ನ, ಅಂತರ್ಮುಖಿಗಳನ್ನ. ಅಂತರ್ಮುಖಿಗಳು ಸದಾ ಸುಖಿಗಳಾಗಿರುವವರು. ಸುಖದಾತನ ಮಕ್ಕಳು ಮಾಸ್ಟರ್ ಸುಖದಾತ ಆಗಿರುತ್ತಾರೆ. ಬಾಹರ್ಮುಖತೆಯಿಂದ ಮುಕ್ತರಾಗಿರುತ್ತಾರೆ. ಓಂ ಶಾಂತಿ.